ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ಯೂಟ್ಯೂಬಿಂದ ಒಂದು ಹೊಸ ಅಪ್ಡೇಟ್ ಕೂಡ ಬಂದಿರುವಂಥದ್ದು. ಅದು YT ಸ್ಟುಡಿಯೋ ಮೇಲೆ ಈ ಒಂದು ಅಪ್ಡೇಟ್ ಕೂಡ ಬಂದಿರುವಂಥದ್ದು. ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಕೂಡ ಆಲ್ರೆಡಿ ತಿಳ್ಕೊಂಡಿರ್ತೀರಾ. ಆ ಒಂದು YT ಸ್ಟುಡಿಯೋ ಅಪ್ಲಿಕೇಶನಲ್ಲಿ ನೀವೇನಾದ್ರು ಪ್ಲೇಸ್ಟೋರ್ನ ಅಪ್ಡೇಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮಗೆ YT ಸ್ಟುಡಿಯೋ ಡ್ಯಾಶ್ ಬೋರ್ಡ್ನಲ್ಲಿ ಅಲ್ಲೊಂದು ಪ್ಲಸ್ ಐಕನ್ ಸಿಂಬಲ್ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಇದಕ್ಕಿದ್ದಂಗೆ ನೀವು ಶಾಕ್ ಕೂಡ ಆಗ್ಬೋದು, ಏನಪ್ಪ ಇದು ಹೊಸ ಅಪ್ಡೇಟ್, ಹೊಸ ಆಪ್ಷನ್ ಕೂಡ ಬಂದಿರುವಂಥದ್ದು ಅಂತ ನೀವು ಕನ್ಫ್ಯೂಷನ್ ಕೂಡ ಆಗಿರ್ಬೋದು. ಓಕೆನಾ ಗೈಸ್, ಅದೇನು ಅಂತ ಪೂರ್ತಿ ಮಾಹಿತಿನ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು 100 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. 100 ಲೈಕ್ನ ಕಂಪ್ಲೀಟ್ ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ. ಫ್ರೆಂಡ್ಸ್, ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಗೈಸ್, ಮುಖ್ಯವಾಗಿ ಆ ಒಂದು ಅಪ್ಡೇಟ್ ಬಂದಿರೋ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಗೈಸ್ ಇವಾಗೆಲ್ಲ ನೀವು ಯೂಟ್ಯೂಬ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಾದ್ರೆ ನೀವು YT ಸ್ಟುಡಿಯೋ ಡ್ಯಾಶ್ ಬೋರ್ಡ್ನ ಹೋಗಿ ಯೂಸ್ ಮಾಡಿಕೊಂಡು ನೀವು ಪ್ರತಿದಿನ ಅಪ್ಲೋಡ್ ಮಾಡುವಂಥ ಡೈಲಿ ರೆಗ್ಯುಲರ್ ವಿಡಿಯೋ ಅಪ್ಲೋಡ್ ಮಾಡುವ ಪ್ರತಿಯೊಬ್ಬ ಯೂಟ್ಯೂಬರ್ಗಳು ಕೂಡ YT ಸ್ಟುಡಿಯೋ ಕ್ರೋಮ್ನಲ್ಲಿ ಓಪನ್ ಮಾಡಿಕೊಂಡು ಹೋಗಿ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ರಿ. ಬಟ್ ಇವಾಗ ಯೂಟ್ಯೂಬ್ನಲ್ಲಿ YT ಸ್ಟುಡಿಯೋ ಅಪ್ಲಿಕೇಶನ್ ಮುಖಾಂತರ ನೀವು ಆರಾಮಾಗಿ ಯೂಟ್ಯೂಬ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಕೂಡ ಮಾಡ್ಬೋದು. ಆ ಪ್ಲಸ್ ಐಕನ್ ಸಿಂಬಲ್ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಸಿಂಪಲ್ ಆಗಿ ವಿಡಿಯೋ ಗ್ಯಾಲರಿ ಮಾಮೂಲಿ ಆಟೋ ಪ್ಲೇ ಅಲ್ಲೇ ಓಪನ್ ಆಗುತ್ತೆ. ಅಲ್ಲಿಂದ ನೀವು ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು YT ಸ್ಟುಡಿಯೋ ಮುಖಾಂತರ ಅಂದರೆ YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಅಲ್ಲಿಂದ ನೀವು ಯೂಟ್ಯೂಬ್ನ ಒಂದು ವಿಡಿಯೋಗೆ ಅಪ್ಲೋಡ್ ಕೂಡ ಮಾಡ್ಬೋದು. ಅಲ್ಲಿ ಟರ್ಮಿನಲ್ ಆಗಿರ್ಬೋದು, ಟೈಟ್ಲ್ ಆಗಿರ್ಬೋದು, ಪ್ರತಿಯೊಂದು ಆಪ್ಷನ್ ಕೂಡ YT ಸ್ಟುಡಿಯೋ ಕ್ರೋಮ್ನಲ್ಲಿ ಓಪನ್ ಮಾಡ್ಕೊಂಡಾಗ ಯಾವ ರೀತಿ ಬರ್ತಿತ್ತೋ ಅದೇ ರೀತಿ ಡ್ಯಾಶ್ ಬೋರ್ಡ್ ಸಿಂಪಲ್ ಆಗಿ ಇಲ್ಲಿ ನಿಮಗೆ ತೋರಿಸ್ತಾ ಬರುತ್ತೆ. ಓಕೆನಾ ಗೈಸ್, ಇಲ್ಲಿ ಇದ್ರ ಮುಖಾಂತರ ನೀವು ಅಪ್ಲಿಕೇಶನ್ನ ಬಳಸ್ಕೊಂಡು ಆರಾಮಾಗಿ YT ಸ್ಟುಡಿಯೋ ಅಪ್ಲಿಕೇಶನ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಕೂಡ ಮಾಡ್ಬೋದು. ಫ್ರೆಂಡ್ಸ್, ನಾನು ಸಜೆಸ್ಟ್ ಮಾಡೋದು ನಿಮಗೆ ಇಲ್ಲಿ YT ಸ್ಟುಡಿಯೋ ಅಪ್ಲಿಕೇಶನಲ್ಲಿ ಏನಿದ್ರು ನೀವು ಎಡಿಟ್ ಮಾಡೋದಕ್ಕೋಸ್ಕರ ಅಪ್ಲಿಕೇಶನ್ ಯೂಸ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಏನಾದರೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದರೆ ಯೂಟ್ಯೂಬ್ ಆಲ್ಗೋರಿದಮ್ ಏನಿದೆ ಅದು ಇಲ್ಲಿ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಏನಿದ್ರು YT ಸ್ಟುಡಿಯೋ ಅಪ್ಲಿಕೇಶನ್ನೇ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಹೋಗಬೇಡಿ. ಏನಿದ್ರು ಒಂದು ತಮ್ಮಲ್ಲಿ ಹಾಕಿಲ್ಲ ಅಂತಂದರೆ ಅಥವಾ ಟೈಟ್ಲನ್ನ ಎಡಿಟ್ ಮಾಡ್ಕೋಬೇಕು ಅಂತಂದರೆ, ಅಕಸ್ಮಾತ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಏನಾದರೂ ಎಕ್ಸ್ಟ್ರಾ ಬರೀಬೇಕು ಅಂತಂದರೆ ಅಲ್ಲಿ YT ಸ್ಟುಡಿಯೋ ಡ್ಯಾಶ್ ಬೋರ್ಡ್ ಅಂದರೆ ಕ್ರೋಮ್ನಲ್ಲಿ ಏನಾದ್ರು ತಪ್ಪು ಇತ್ತು ಅಂತ ಅನಿಸಿತ್ತು ಅಂತಂದರೆ ಏನೋ ಎಕ್ಸ್ಟ್ರಾ ಹಾಕಬೇಕು, ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು, ಏನಾದ್ರು ಎಡಿಟ್ ಮಾಡಬೇಕು ಅಂದರೆ YT ಸ್ಟುಡಿಯೋ ಅಪ್ಲಿಕೇಶನ್ ಇದೇ ರೀತಿ ಬಳಸ್ಕೊಳ್ಳಿ. ಓಕೆನಾ, ಇಲ್ಲಿ ನೀವು ಎಡಿಟ್ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಹೋಗಬೇಡಿ. ಯೂಟ್ಯೂಬ್ ಆಲ್ಗೋರಿದಮ್ ಏನಿದೆ ಅದು ಇಲ್ಲಿ ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಏನಿದ್ರು ನೀವು YT ಸ್ಟುಡಿಯೋ ಕ್ರೋಮ್ನಲ್ಲಿ ಓಪನ್ ಮಾಡಿಕೊಂಡು ಅಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಬೇಕಾದ್ರೆ ಇಲ್ಲಿ ಬಂದು ತಮ್ಮಲ್ಲಿ ಟೈಟ್ಲು ಏನು ಬೇರೋ ಟ್ಯಾಗ್ಸು ಟ್ಯಾಗ್ಸ್ ಏನು ಬೇರೋ ಇಲ್ಲಿ YT ಸ್ಟುಡಿಯೋ ಅಪ್ಲಿಕೇಶನಲ್ಲಿ ಹಾಕೊಳ್ಳಿ. ಓಕೆನಾ, ಏನೇ ಇದ್ರು ಅಪ್ಲೋಡ್ ಮಾಡೋದಿದ್ರೆ ಅಲ್ಲೇ ಅಪ್ಲೋಡ್ ಮಾಡಿ. ಫ್ರೆಂಡ್ಸ್, ಇದು ಒಂದು ರೀತಿ ಚೆನ್ನಾಗಿದೆ ಅಪ್ಡೇಟ್, ಒಳ್ಳೆಯ ರೀತಿಯೇ ಇದೆ. ಬಟ್ ಇವಾಗ ರೀಸೆಂಟಾಗಿ ಬಂದಿರೋದಲ್ವ, ಇದನ್ನು ಯೂಸ್ ಮಾಡ್ಕೊಳ್ಳೋರಿದ್ರೆ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಅಲ್ಲೇ ಕ್ರೋಮಲ್ಲಿ ಹೋಗಿ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂದರೆ ಅಲ್ಲಾರೋ ಮಾಡಿ, ಅಥವಾ YT ಸ್ಟುಡಿಯೋ ಅಪ್ಲಿಕೇಶನಲ್ಲೇ ಮಾಡ್ತೀನಿ ಅನ್ನೋದಾದ್ರೆ ನಿಮ್ಮ ಇಷ್ಟ. ಓಕೆನಾ ಫ್ರೆಂಡ್ಸ್, ನಾನು ಸಜೆಸ್ಟ್ ಮಾಡೋದು ನಿಮಗೆ ಕ್ರೋಮ್ನಲ್ಲಿ ಹೋಗಿ ಆದಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಈ ಒಂದು ಅಪ್ಡೇಟ್ ಬಂದಿರೋ ಉದ್ದೇಶ ಒಳ್ಳೆಯದೇ, ಬಟ್ ಅದನ್ನು ನೀವು ಯಾವ ರೀತಿ ಯೂಸ್ ಮಾಡ್ಕೊಳ್ತೀರಾ ಆ ರೀತಿ ನಿಮಗೆ ಬಿಟ್ಟಿದ್ದು. ಓಕೆನಾ ಗೈಸ್, ಏನೇ ಇದ್ದರೂ ಯಾವುದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಮ ಒಂದು ತಮ್ಮಲ್ ಮೇಲೆ ವಿಡಿಯೋ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಡಿಪೆಂಡ್ ಆಗಿರುತ್ತೆ. ಓಕೆನಾ, ಓನ್ಲಿ ಒನ್ ತಂದಲ್ಲಿ ಚೆನ್ನಾಗಿರಬೇಕು. ಓಕೆನಾ ಫ್ರೆಂಡ್ಸ್, ಅವಾಗಲೇ ವಿಡಿಯೋ ರೆಕಮೆಂಡೇಶನ್ ಆಗೋದು, ಆಗಲೇ ವಿಡಿಯೋಸ್ ವೈರಲ್ ಆಗೋದು. ಅದ್ರ ತಕ್ಕನಂಗೆ ಟೈಟ್ಲು ಕೂಡ ಇರಬೇಕು. ಟೈಟ್ಲ್ ಸರಿಯಾಗಿತ್ತು ಅಂತಂದರೆ ಸರ್ಚಿಂಗಲ್ಲಿ ಟಾಪ್ ಜನರು ಸರ್ಚ್ ಮಾಡುವಂತಹ ಟೈಟಲ್ಗಳನ್ನ ನೀವು ನಿಮ್ಮ ಒಂದು ವಿಡಿಯೋ ಅಪ್ಲೋಡ್ ಮಾಡುವಾಗ ಹಾಕಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ವಿಡಿಯೋಗೆ ರೀಚ್ ಸಿಗುತ್ತೆ, ರೆಕಮೆಂಡೇಶನ್ ಕೂಡ ಯೂಟ್ಯೂಬೇ ಮಾಡುತ್ತೆ. ಓಕೆನಾ ಗೈಸ್, ವಿಡಿಯೋ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಬೇರೆ ಬೇರೆ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಟೆಕ್ನಿಕಲ್ ಲೋಕಿ ಫಾಲೋನ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜ್ ಕೂಡ ಇದೆ, ಅಲ್ಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಓಕೆನಾ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮಿಸ್ ಮಾಡದೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್.